ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಿಖಿತಾ ಐಶ್ವನಿ ಲಾಕ್ಸ್. ನಾನು ಹೇಳ್ದೆ ಅಲ್ಲ, ಇವತ್ತಿನ ಮಿನಿ ಸೀರೀಸ್ ಸ್ಟಾರ್ಟ್ ಆಗುತ್ತೆ ಮತ್ತೆ ವಾಪಸ್ಸು ಅಂತ. ಸೊ ಇವತ್ತಿನ ಲಂಚ್ ಬಾಕ್ಸ್ ಬಂದು ಪುಳಿಯೋಗರೆ. ನಾನು ಇವತ್ತು 3 ಬಾಕ್ಸಸ್ನ ಕಟ್ತಾ ಇದ್ದೀನಿ, ಯಾಕೆ ಅಂದ್ರೆ ನನ್ನ ಮಕ್ಕಳಿಗೆ ಆ್ಯಂಡ್ ನನ್ನ ಬ್ರದರ್ಗೆ ಸೇರಿಸಿ ಕೂಡ. ಸೊ ಇವತ್ತು ಪುಳಿಯೋಗರೆ ಅವನು ಹೇಳಿದ್ದ ನನಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಕೂಡ ಬೇಕು ಆ್ಯಂಡ್ ಮಧ್ಯಾಹ್ನ ಲಂಚ್ಗೂ ಬೇಕು ಅಂತ ಕೇಳೋಕ್ಕೋಸ್ಕರ ಅವ್ನು 2 ಬಾಕ್ಸಲ್ಲಿ ನಾನು ಪುಳಿಯೋಗರೆನ ಪ್ಯಾಕ್ ಮಾಡ್ತಾ ಇದ್ದೀನಿ. ನಿಮ್ಮನೇಲಿ ಪುಳಿಯೋಗರೆ, ಚಿತ್ರಾನ್ನ ಇದೆಲ್ಲ ಬೇಗ ಖಾಲಿ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಯಾಕಂದ್ರೆ ನಮ್ಮನೇಲಿ ಸ್ವಲ್ಪ ಲೇಟು, ಯಾರು ತಿನ್ನಲ್ಲ, ಎಮರ್ಜೆನ್ಸಿ ಅಂದಾಗ ಮಾತ್ರ ನಮ್ಮನೇಲಿ ಪುಳಿಯೋಗರೆ ಅನ್ನೋದನ್ನ ಮಾಡಿರ್ತೀವಿ. ಯಾಕಂದ್ರೆ ಅದು ತುಂಬಾ ಇನ್ಸ್ಟೆಂಟ್ ಆಗುವಂತ ಒಂದು ಅಡಿಗೆ ಹೇಳ್ಬೇಕು ಅಂತ ಅಂದ್ರೆ. ಇವತ್ತಿನ ಥಾಟ್ಸ್ ಆಫ್ ದ ಡೇ ಏನಂತ ಹೇಳಿದ್ರೆ, ಆರೋಗ್ಯವೇ ಭಾಗ್ಯ ಅಂತ ನಮ್ಮಲ್ಲಿ ಹೇಳೋರು ದೊಡ್ಡವರು. ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವೇನಾದ್ರೂ ಗೆಲ್ಬಹುದು ಅನ್ನೋದೊಂದು ನಮ್ಮ ರೂಲ್ಸ್ ಹೇಳ್ಬೇಕಂದ್ರೆ. ಸೊ ಹಾಗಾಗಿ ಹೆಚ್ಚೆಚ್ಚು ಹೇಳ್ತಾ ಇರೋದು, ನಮ್ಮ ಆರೋಗ್ಯನ ನಾವು ನೀಟಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಬೇಕು. ಈ ಕೆಲಸದ ಅರಿಬರಿಲಿ ಅಥವಾ ನಮ್ಮ ಡೈಲಿ ಲೈಫ್ ರೊಟೀನ್ಸ್ ಅಲ್ಲಿ ನಾವು ನೀಟಾಗಿ ಫುಡ್ ತಿಂದೆ ಹೋದ್ರೆ, ನಮ್ಮ ಮೈಗೆ ಬೇಕಾಗಿರುವಂತ ನ್ಯೂಟ್ರಿಯನ್ಸ್ ನಮ್ಮ ಮೈಲಿ ಸಿಕ್ಕದೆ ಹೋದ್ರೆ ನಮ್ಮ ಆರೋಗ್ಯ ನಾವು ಹೇಳೋದಂಗೆ ಕೇಳಲ್ಲ. ಸೊ ನಮ್ಮ ಬಾಡಿ ಅವಾಗ ಆಟೋಮೆಟಿಕ್ ನಾವ್ ಹೇಳುವಂತ ಮಾತುಗಳನ್ನ ಕೇಳೋದನ್ನ ಸ್ಟಾಪ್ ಮಾಡ್ಸುತ್ತೆ. ಅವಾಗ ಹಾಸ್ಪಿಟಲ್ ಅಲ್ಲಿ ಇಲ್ಲಿ ತಿರ್ಗೋದು ನಮ್ಗೆ ಡೈಲಿ ರೋಟೀನ್ ಆಗ್ಬಿಡುತ್ತೆ. ಸೊ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಸೊ ಹಂಗಾಗಿ ಎಲ್ಲಾರು ಹೆಲ್ತ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ ಇವತ್ತಿಂದ. ಅಂಡ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗ್ ನ ನೋಡ್ತಾ ಇದ್ದೀರಾ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಸೊ ದಟ್ ನನಗ್ ಗೊತ್ತಾಗ್ಲಿ ನೀವೆಲ್ಲ ನನ್ನನ್ನು ನೋಡ್ತಾ ಇದ್ದೀರಾ ಅಂತ ನನಗೂ ಅರ್ಥ ಆಗುತ್ತೆ. ನಿಮ್ಮ ಒಂದು ಚಿಕ್ಕ ಲೈಕ್, ನಿಮ್ಮ ಒಂದು ಚಿಕ್ಕ ಫಾಲೋ ನನಗೆ ತುಂಬಾ ಮ್ಯಾಂಡೇಟರಿ ಆಗಿರುತ್ತೆ. ಅಂಡ್ ಇವತ್ತಿನ ಸೈಡ್ ಸ್ನಾಕ್ಸ್ ಗೆ ಏನಾಗ್ತಾ ಇದೀನಿ ಅಂತ ಹೇಳಿದ್ರೆ, 3 ಜನಕ್ಕೂ ಒಂದೇನೆ. ಸೊ ಮಿಕ್ಸರ್, ಯಾಕೆ ಅಂದ್ರೆ ನಮ್ಮನೆಯಲ್ಲಿ ಮಿಕ್ಸರ್ಸ್ ಎಲ್ಲ ಜಾಸ್ತಿ ಖಾಲಿ ಆಗುವಂತದ್ದು, ದೊಡ್ಡ ತಿಂಡಿ ಪೋತ್ರು ಹೇಳ್ಬೇಕಂದ್ರೆ. ಅಂಡ್ ಮಕ್ಳಿಗೆಲ್ಲ ಈ ತರ ಚಿರುಕು ಮುರುಕು ತಿಂಡಿಗಳು ತುಂಬಾ ಇಷ್ಟ ಆಗ್ತಿರುತ್ತೆ. ಅಂಡ್ ನನ್ನ ತಮ್ಮನು ಹೇಳ್ಬೇಕಂದ್ರೆ ಒಂಥರ ನಮ್ಮನೇಲಿ ಮಗು ಇದ್ದಂಗೆ. ನನ್ನ ಜೊತೆಗೂ ಅಷ್ಟೇ ಅಂಡ್ ನನ್ನ ಹಸ್ಬೆಂಡ್ ಜೊತೆ, ಅವ್ರ ಬಾವನ್ ಜೊತೆನೂ ಅಷ್ಟೇ ಬೇಕು ಬೇಕು ಅಂತಾನೆ ಚಿಕ್ಕ ಮಗು ತರ ಆಡಕ್ ಟ್ರೈ ಮಾಡ್ತಾನೆ. ಅದರ್ ದಟ್ ಅವ್ನು ತುಂಬಾ ಮೆಚುರಿಟಿಯಲ್ಲಿ ನಡ್ಕೊಂತಾರೆ. ಯಾರ್ಯಾರು ತಮ್ಮಂದಿರಿರ್ತಾರೆ ತುಂಬಾ ಕ್ಲೀನ್ಲಿ ಆಗಿರ್ತಾರೆ ನನ್ಗೆ ಕಮೆಂಟ್ ಮಾಡಿ. ಸೊ ಬ್ಯಾಗ್ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿದಾಯ್ತು. ಬಾಕ್ಸ್ನೆಲ್ಲ ನೀಟಾಗಿ ಟೈಟಾಗಿ ಲಿಡ್ ಎಲ್ಲ ಕ್ಲೋಸ್ ಮಾಡಿ, ಅವ್ರ ಇವತ್ತಿನ ಬ್ಯಾಗ್ನ ನೀಟಾಗಿ ನಾನು ಸೆಟ್ ಮಾಡಿ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಅಂಡ್ ನಾನು ಯಾಕೆ ಇವಳಿಗೆ ನನ್ನ ದೊಡ್ಡ ಮಗಳ ತರ ಒಂಥರ ಕ್ಯಾರಿಯರ್ ಬಾಕ್ಸ್ನ ಕೊಟ್ಟು ಕಳಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಇವ್ರ ಮಿಸ್ ಕಡೆಯಿಂದ ನನಗೆ ಕಂಪ್ಲೇಂಟ್ ಬಂದಿತ್ತು. ಸೊ ದಟ್ ನಾನು ಅದನ್ನ ಕೊಟ್ಟು ಕಳಿಸ್ತಾ ಇಲ್ಲ. ಯಾಕೆ ಅಂದ್ರೆ ಇವರು 2 ಟೈಮ್ಸ್, ಅವಳಿಗೆ ಸ್ನಾಕ್ಸ್ ಬ್ರೇಕ್ ಬೇರೆ ಇರುತ್ತೆ ಅಂಡ್ ಲಂಚ್ ಬ್ರೇಕ್ ಬೇರೆ ಇರುತ್ತೆ. ಸೊ 2 ಟೈಮ್ಸ್ ಅದನ್ನ ಓಪನ್ ಮಾಡಿ ಲಿಡ್ನ ಕ್ಲೋಸ್ ಮಾಡಬೇಕು. ಸೊ ಅವಳಿಗೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಸಪ್ರೇಟ್ ಬಾಕ್ಸ್ ಅಲ್ಲಿ ಹಾಕಿ ಕಳಿಸಿ ಅವಳಿಗೆ ಅಂತ ಹೇಳಿರೋ ಒಂದು ಕಾರಣಕ್ಕೋಸ್ಕರ ನಾನು ಈ ತರ ಬೇರೆ ಬೇರೆ ಹಾಕ್ತಾ ಇದ್ದೀನಿ. ಮೇನ್ ಆಗಿ ಹೇಳ್ಬೇಕಂದ್ರೆ, ನಾನು ಇವರಿಬ್ರಿಗೂ ಒಂದೇ ತರ ಅಟ್ ಎ ಟೈಮ್ ಅಲ್ಲಿ ನಾನು ಬಾಕ್ಸ್ ನ ಪರ್ಚೇಸ್ ಮಾಡಿದ್ದು ಫ್ಲಿಪ್ಕಾರ್ಟ್ ಅಲ್ಲಿ. ಅಂಡ್ 2 ಟೈಪ್ಸ್ ಆಫ್ ಬಾಕ್ಸಸ್ ನ ನಾನು ಪರ್ಚೇಸ್ ಮಾಡಿದ್ದೆ. ಯಾರಿಗಾದ್ರೂ ಅದ್ರದ್ದು ಲಿಂಕ್ ಬೇಕಂತ ಕೇಳಿ. ಅಂಡ್ ತುಂಬಾ ಚೆನ್ನಾಗೂ ಇತ್ತು ಕ್ವಾಲಿಟಿ. ನನ್ನ ದೊಡ್ಡ ಮಗಳು ಎಲ್ಲಾ ಬಾಕ್ಸಸ್ ಇವಾಗ ಅವಳೆ ಆಲ್ಟರ್ನೇಟ್ ಡೇಸ್ ತಗೊಂಡ್ ಹೋಗ್ತಾ ಇರ್ತಾಳೆ. ಬಟ್ ಇವಳಿಗೆ ಏನು ಮಾಡಕ್ಕಾಗಲ್ಲ, ಒಂದ್ಸಲ ಕಂಪ್ಲೇಂಟ್ ಬಂತು ಅಂದ್ರೆ ಮತ್ತೆ ಅದನ್ನ ರಿಪೀಟ್ ಮಾಡಕ್ ಯಾರಿಗೂ ಇಷ್ಟ ಆಗಲ್ಲ. ಸೊ ಹಾಗಾಗಿ. ಅಂಡ್ ಸ್ಪೂನ್ಸ್, ನಿಜ ಹೇಳಿ ಎಷ್ಟು ಜನ ಸ್ಪೂನ್ಸ್ ನ ಮಕ್ಳು ವಾಪಸ್ ಮನೆಗ್ ತಗೊಂಡ್ ಬರ್ತಾರೆ ಅಂತ. ನನ್ ಮಕ್ಳಂತೂ ವಾಪಸ್ ಸ್ಪೂನ್ಸ್ ಮನೆಗ್ ತರದೇ ಇಲ್ಲ. ವೀಕ್ಲಿ 3 ಸಲನಾದ್ರೂ ಎಲ್ಲಾದ್ರೂ ಬಿಟ್ಬಿಟ್ಟೆ ಬಂದ್ಬಿಟ್ಟಿರ್ತಾರೆ ಸ್ಪೂನ್ಸ್ ನ. ನಾನು ಸ್ಪೂನ್ಸ್ ಅರೇಂಜ್ ಮಾಡಿ ಸಾಕಾಗಿ ಹೋಗ್ಬಿಟ್ಟಿದೆ. ಎಷ್ಟು ಸ್ಪೂನ್ಸ್ ತಗೊಂಬಂದ್ರು ಕೂಡ ಸಾಕ್ ಹಾಕ್ತಿಲ್ಲ ಇವ್ರಿಗೆ ಹೇಳ್ಬೇಕಂದ್ರೆ. ಯಾಕೆ ಅಂದ್ರೆ ನಾನ್ ಸ್ಪೂನ್ ಎಷ್ಟೇ ತಗೊಂಬಂದ್ರು ಇವರು ಅದನ್ನ ಕಳ್ದಾಕೊಂಡ್ಬರೋದು, ಇಲ್ಲ ತಿಂದ್ಮೇಲೆ ಬ್ಯಾಸ್ಕೆಟ್ ಒಳಗೆ ಹಾಕೋದ್ ಮರ್ತ್ಬಿಡೋದು, ಹಿಂಗೆಲ್ಲ ಮಾಡ್ತಿರ್ತಾರೆ. ನಿಮ್ಗೂ ಅದೇ ಆಗುತ್ತಾ? ಸ್ಪೂನ್ಸ್ ನಿಮ್ ಮಕ್ಳು ಮರ್ತ್ಕೊಂಡ್ ಬರ್ತಾರ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಇವತ್ತಿನ ಲಂಚ್ ಸೀರೀಸ್ ಇಲ್ಲೇ ಮುಗಿತಾ ಇದೆ. ಮತ್ತೆ ನಾಳೆ ನೋಡುವ. ಟಾಟಾ, ಬಾಯ್ ಬಾಯ್. ಬಟ್ ಅದಕ್ಕಿಂತ ಮುಂಚೆ ಮತ್ತೆ ಹೇಳ್ತಿದ್ದೀನಿ, ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡಿ, ಯಾರೆಲ್ಲ ಲೈಕ್ ಕೊಡಲ್ಲ ಲೈಕ್ ಕೊಡಿ. ನನಗೆ ವಿಡಿಯೋಸ್ ನೋಡೋರು ಇದ್ದಾರೆ ಬಟ್ ಲೈಕ್ ಕೊಡ್ತಾ ಇಲ್ಲ. ಸೊ ಒಂದು ಲೈಕ್ ಟಕ್ ಅಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ. ಓಕೆ, ನಾಳೆ ನೋಡುವ. ಟಾಟಾ, ಬಾಯ್ ಬಾಯ್.